ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಶ್ವದಲ್ಲಿ ಭಾರತವು ಕುರಿ ಸಂಖ್ಯೆಯಲ್ಲಿ 5ನೇ ಸ್ಥಾನವನ್ನು ಹಾಗೂ ಮೇಕೆ ಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಗಳಿಸಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಭೂರಹಿತ ಕೃಷಿ ಕಾರ್ಮಿಕರು ಹೆಚ್ಚಾಗಿ ಕುರಿ ಮೇಕೆ ಸಾಕಾಣಿಕೆಯನ್ನು ಅವಲಂಬಿಸಿರುತ್ತಾರೆ. ಗುಡ್ಡಗಾಡು ಪ್ರದೇಶಗಳು ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕುರಿ ಮೇಕೆಗಳ ಸಾಕಾಣಿಕೆಯು ಹೆಚ್ಚು ಲಾಭ ತರುವ ಉದ್ಯಮವಾಗಿದೆ. ರಾಜ್ಯದಲ್ಲಿ ಕುರಿ ಮೇಕೆಗಳ ಸಾಕಾಣಿಕೆಯನ್ನು ಅನಾದಿ ಕಾಲದಿಂದಲೂ ಸಾಕಾಣಿಕೆ ಮಾಡಲಾಗುತ್ತಿದ್ದು, ಹೆಚ್ಚಾಗಿ ವಲಸೆ ಪದ್ಧತಿಯಲ್ಲಿ ಕುರಿ ಮೇಕೆಗಳ ಸಾಕಾಣಿಕೆಯನ್ನು ಕೈಗೊಳ್ಳಲಾಗುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಸಿರು ಕ್ರಾಂತಿಯಿಂದ ಗೋಮಾಳಗಳ ವಿಸ್ತೀರ್ಣ ಕ್ಷೀಣಿಸುತ್ತಿದ್ದು, ಅರಣ್ಯ ಪ್ರದೇಶಗಳನ್ನು ಬಳಸಿಕೊಳ್ಳುವ ದೃಷ್ಟಿಯಿಂದ ಜಾರಿಗೆ ಬಂದ ಕಾನೂನುಗಳಿಂದ ವಲಸೆ ಪದ್ಧತಿಯಲ್ಲಿ ಕುರಿ ಮೇಕೆಗಳ ಸಾಕಾಣಿಕೆ ಮಾಡುವ ಕುರಿಗಾರರು ಹೆಚ್ಚು ತೊಂದರೆಗಳಿಗೆ ಸಿಲುಕಿದ್ದಾರೆ. ಬದಲಿಗೆ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿ ಸಾಕಾಣಿಕೆ ಮಾಡುವುದು ಹೆಚ್ಚು ಜನಪ್ರಿಯವಾಗುತ್ತಿದೆ. ಇದರಿಂದ ಕುರಿ ಮೇಕೆಗಳನ್ನು ನಿರ್ವಹಿಸಲು ಬೇಕಾಗುವ ಕೆಲಸಗಾರರ ಸಂಖ್ಯೆ ಕಡಿಮೆಯಾಗುತ್ತದೆ. ಕಡಿಮೆ ಸ್ಥಳದಲ್ಲಿ ಹೆಚ್ಚು ಕುರಿಗಳನ್ನು ಸಾಕಾಣಿಕೆ ಮಾಡಬಹುದು. ಕುರಿ ಮೇಕೆಗಳ ಬೆಳವಣಿಗೆ ಸಾಮರ್ಥ್ಯದಲ್ಲಿ ಹೆಚ್ಚಳವಾಗುತ್ತದೆ. ಕುರಿ ಮೇಕೆಗಳಿಗೆ ಬರುವ ಪರಾವಲಂಬಿ ಮತ್ತು ಸಾಂಕ್ರಾಮಿಕ ರೋಗಗಳ ಸಾಧ್ಯತೆ ಕಡಿಮೆಯಾಗುತ್ತದೆ ಹಾಗೂ ಹೆಚ್ಚಿನ ಲಾಭ ಗಳಿಸಬಹುದು. ಕೊಟ್ಟಿಗೆಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡುವ ಪದ್ಧತಿಯಲ್ಲಿ 2 ವಿಧಗಳಿವೆ. ಮೊದಲಿಗೆ ಹುಲ್ಲನ್ನು ಕತ್ತರಿಸಿ ಕುರಿ ಮೇಕೆಗಳನ್ನು ಮೇಯಿಸುವ ಪದ್ಧತಿ. ಎರಡನೆಯದಾಗಿ ರಸಮೇವು ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡುವುದು. ಈಗ ಹುಲ್ಲನ್ನು ಕತ್ತರಿಸಿ ಕುರಿಗಳನ್ನು ಮೇಯಿಸುವ ಪದ್ಧತಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಪದ್ಧತಿಯಲ್ಲಿ ಕುರಿ ಮೇಕೆಗಳನ್ನು ಕೊಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡಲಾಗುತ್ತದೆ. ಬಹುವಾರ್ಷಿಕ ಬೆಳೆಗಳಾದ ರೋಡ್ಸ್, ಕುದುರೆ ಮಸಾಲೆ, ಗಿನಿ ಹುಲ್ಲು ಇತ್ಯಾದಿಗಳನ್ನು ಕೃಷಿ ಭೂಮಿಯಲ್ಲಿ ಬೆಳೆದು ಪ್ರತಿನಿತ್ಯ ಕುರಿ ಮೇಕೆ ಒಂದಕ್ಕೆ 3 ರಿಂದ 4 ಕಿಲೋಗ್ರಾಂನಷ್ಟು ರೋಡ್ಸ್ ಹುಲ್ಲು ಮತ್ತು 0.5 ಕಿಲೋಗ್ರಾಂನಷ್ಟು ಸೊಪ್ಪನ್ನು ನೀಡಿ ನಿರ್ವಹಿಸಲಾಗುತ್ತದೆ. ಕುದುರೆ ಮಸಾಲೆ ಸೊಪ್ಪಿನ ಕೊರತೆ ಇದ್ದರೆ ಸಮತೋಲನ ಆಹಾರ ಮಿಶ್ರಣವನ್ನು ಪ್ರತಿ ಕುರಿ ಮೇಕೆಗೆ 200 ರಿಂದ 300 ಗ್ರಾಂ ನೀಡಬೇಕಾಗುತ್ತದೆ. ಹುಲ್ಲನ್ನು ನೀಡುವಾಗ ಚಾಫ್ ಕಟರ್ನಿಂದ ಕತ್ತರಿಸಿ ನೀಡುವುದರಿಂದ ಕುರಿ ಮೇಕೆಗಳು ಮೇವನ್ನು ಸಂಪೂರ್ಣವಾಗಿ ತಿನ್ನುತ್ತವೆ. ಈಗ ರಸಮೇವು ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡುವುದರ ಬಗ್ಗೆ ತಿಳಿದುಕೊಳ್ಳೋಣ. ಹಸಿರು ಮೇವು ದೊರೆಯದೇ ಇದ್ದ ಸಂದರ್ಭದಲ್ಲಿ ಈ ಪದ್ಧತಿಯನ್ನು ಅನುಸರಿಸಬಹುದು. ಈ ಪದ್ಧತಿಯಲ್ಲಿ ಮೇವನ್ನು ಬೆಳೆದು ಸೈಲೋ ಗುಂಡಿಗಳಲ್ಲಿ ಗಾಳಿ ಆಡದಂತೆ ಶೇಖರಿಸಿ ಮೇವನ್ನು ರಸಮೇವನ್ನಾಗಿ ಪರಿವರ್ತಿಸಿ ಕುರಿಗಳಿಗೆ ನೀಡಲಾಗುತ್ತದೆ. ಇದರೊಂದಿಗೆ ಅವಶ್ಯಕವಾದ ಪಶು ಆಹಾರವನ್ನು ಸಹ ನೀಡಲಾಗುವುದು. ಈ ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡಲು ಪ್ರತಿ 100 ಕುರಿ ಮೇಕೆಗೆ ಮೇವು ಬೆಳೆಯಲು 3.25 ಎಕರೆ ಹಾಗೂ ಕೊಟ್ಟಿಗೆ ಸೈಲೋ ಗುಂಡಿಗಳನ್ನು ನಿರ್ಮಿಸಲು 0.25 ಎಕರೆ ಕೃಷಿ ಭೂಮಿಯು ಅವಶ್ಯಕತೆ ಇರುತ್ತದೆ. ಕೃಷಿ ಭೂಮಿಗೆ ತುಂತುರು ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಮೇವಿನ ಇಳುವರಿ ಹೆಚ್ಚು ಮಾಡಬಹುದು. ಕೊಟ್ಟಿಗೆಯ ಉದ್ದ ಪೂರ್ವ ಪಶ್ಚಿಮ ಮುಖವಾಗಿರುವಂತೆ ನಿರ್ಮಿಸಿಕೊಳ್ಳಬೇಕು. ಕೊಟ್ಟಿಗೆ ಅಗಲ 30 ಅಡಿಗಿಂತ ಹೆಚ್ಚಾಗಿ ಇರಬಾರದು. ಕೊಟ್ಟಿಗೆಯಲ್ಲಿ ಪ್ರತಿ ಕುರಿ ಮೇಕೆಗೆ 15 ಚದರಡಿ ಸ್ಥಳಾವಕಾಶವಿರುವಂತೆ ಕೊಟ್ಟಿಗೆಯನ್ನು ನಿರ್ಮಿಸಬೇಕು. ಕೊಟ್ಟಿಗೆಗೆ ಹೊಂದಿಕೊಂಡಂತೆ ಕುರಿ ಮೇಕೆಗಳಿಗೆ ಬೆಳಗಿನ ಹೊತ್ತು ಸುತ್ತಾಡಲು ಕೊಟ್ಟಿಗೆ 2 ಭಾಗಗಳಲ್ಲಿ ತೆರೆದ ಜಾಗವನ್ನು 6 ಅಡಿ ಎತ್ತರದ ಜಾಗದ ಅರ್ಧ ಭಾಗಕ್ಕೆ ನೆರಳು ಒದಗಿಸುವ ಮೇಲ್ಛಾವಣಿ ನಿರ್ಮಿಸಬೇಕು. ಕುರಿ ಮೇಕೆಗೆ ತೆರೆದ ಜಾಗದ ಅವಶ್ಯಕತೆ 40 ಚದರ ಅಡಿ ಇರುತ್ತದೆ. ಕೊಟ್ಟಿಗೆ ನೆಲವನ್ನು ಮಣ್ಣಿನಿಂದ ಅಥವಾ ಇಟ್ಟಿಗೆಗಳಿಂದ ನಿರ್ಮಿಸಬೇಕು. ಕೊಟ್ಟಿಗೆಯ ಗೋಡೆ ಎತ್ತರ 3 ಅಡಿ ಇರಬೇಕು. ಇನ್ನುಳಿದಂತೆ 5 ರಿಂದ 6 ಅಡಿ ಮೆಶ್ ಅಳವಡಿಸಬೇಕು. ಒಂದು ಕುರಿ ಮೇಕೆಗೆ ಪ್ರತಿದಿನ ಸುಮಾರು 2 ಕಿಲೋಗ್ರಾಂನಷ್ಟು ರಸಮೇವು ಬೇಕಾಗುತ್ತದೆ. ಸೈಲೋ ಗುಂಡಿಗಳಲ್ಲಿ ಶೇಖರಿಸಿದ ರಸಮೇವು 15 ದಿನಗಳಲ್ಲಿ ಖಾಲಿಯಾಗುವಂತಿರಬೇಕು.
ಇದರಿಂದ ರಸಮೇವಿನ ಗುಣಮಟ್ಟ ನಿರ್ವಹಿಸಲು ಸಹಕಾರಿಯಾಗುತ್ತದೆ. ಸೈಲೋ ಗುಂಡಿಗಳ ಒಳಭಾಗವನ್ನು ಚಪ್ಪಡಿ ಕಲ್ಲುಗಳು ಅಥವಾ ಕಾಂಕ್ರೀಟ್ನಿಂದ ನಿರ್ಮಿಸಬೇಕು. ಇದರಿಂದ ಇಲಿ ಹೆಗ್ಗಣಗಳ ಕಾಟದಿಂದ ಸೈಲೋ ಗುಂಡಿಗಳನ್ನು ಮುಕ್ತವಾಗಿಸಬಹುದು. 100 ಕುರಿ ಮೇಕೆಗಳ ನಿರ್ವಹಣೆಗೆ 200 ಚದರಡಿಯ 12 ಸೈಲೋ ಗುಂಡಿಗಳ ಅವಶ್ಯಕತೆ ಇರುತ್ತದೆ. ಕುರಿ ಮೇಕೆಗಳಿಗೆ ಮೇವು ಒದಗಿಸುವ ಮೇವುಣಿಕೆಗಳು, ನೀರುಣಿಕೆಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ವಿನ್ಯಾಸ ಮಾಡಿ ಬಳಸಬಹುದು. 3x8 ಅಡಿಯ ಮೇವುಣಿಕೆಗಳಲ್ಲಿ 20 ಕುರಿ ಮೇಕೆಗಳನ್ನು ಮೇಯಿಸಬಹುದು. ರಸಮೇವು ಉತ್ಪಾದಿಸಲು ಒಂದು ಚಾಫ್ ಕಟರ್ನ ಅವಶ್ಯಕತೆ ಇರುತ್ತದೆ. 3 ಎಕರೆ ಕೃಷಿ ಭೂಮಿಯಲ್ಲಿ ವರ್ಷಕ್ಕೆ ಮುಸುಕಿನ ಜೋಳ ಅಥವಾ ಜೋಳದ 3 ಬೆಳೆಗಳನ್ನು ಬೆಳೆಯಬಹುದು. ತುಂತುರು ನೀರಾವರಿ ಪದ್ಧತಿಯಲ್ಲಿ ಇಳುವರಿ ಪ್ರಮಾಣ ಸುಮಾರು 20 ಟನ್ ಇರುತ್ತದೆ. ಅಂದರೆ ಒಂದು ಬಾರಿಗೆ 3 ಎಕರೆಯಲ್ಲಿ 60 ಟನ್ ಮೇವು ಉತ್ಪಾದಿಸಬಹುದು. ಸುಮಾರು 80 ರಿಂದ 85 ದಿನಗಳ ಬೆಳೆಯನ್ನು ಕಟಾವು ಮಾಡಿ ಚಾಫ್ ಕಟರ್ ಉಪಯೋಗಿಸಿ 1 ರಿಂದ 1.5 ಅಂಗುಲದ ಉದ್ದಕ್ಕೆ ಮೇವನ್ನು ಕತ್ತರಿಸಿ ಕಾಕಂಬಿ ಅಥವಾ ಬೆಲ್ಲ ಪ್ಲಸ್ ಉಪ್ಪನ್ನು ಕರಗಿಸಿದ ದ್ರಾವಣವನ್ನು ಆ ಮೇವಿನ ಮೇಲೆ ಸಿಂಪಡಿಸಿ ಸೈಲೋ ಗುಂಡಿಗಳಲ್ಲಿ ಶೇಖರಿಸಬೇಕು. ಹೀಗೆ ಮೇವನ್ನು ಶೇಖರಿಸುವ ಮುನ್ನ ಗಾಳಿ ಆಡದಂತೆ ಕ್ರಮ ತೆಗೆದುಕೊಳ್ಳುವ ಸಲುವಾಗಿ ಪ್ಲಾಸ್ಟಿಕ್ ಹಾಳೆಗಳನ್ನು ಸೈಲೋ ಗುಂಡಿಗಳಲ್ಲಿ ಹಾಸಬೇಕು. ಸೈಲೋ ಗುಂಡಿಗಳಲ್ಲಿರುವ ಮೇವನ್ನು ಚೆನ್ನಾಗಿ ತುಳಿದು ಅದರಲ್ಲಿರುವ ಗಾಳಿಯನ್ನು ಹೊರಹಾಕಿದ ನಂತರ ಪ್ಲಾಸ್ಟಿಕ್ ಹಾಳೆಯನ್ನು ಮುಚ್ಚಿ ಅದರ ಮೇಲೆ ಮಣ್ಣು ತುಂಬಿದ ಮೂಟೆಗಳು ಅಥವಾ ಕಲ್ಲುಗಳನ್ನು ಇಟ್ಟು ಮುಚ್ಚಬೇಕು. ಈ ಮೇವಿಗೆ ಮಾರುಕಟ್ಟೆಯಲ್ಲಿ ಸಿಗುವ ಈಸ್ಟ್ ಅಥವಾ ಬ್ಯಾಕ್ಟೀರಿಯಾಗಳ ಕಲ್ಚರ್ ಸೇರಿಸುವುದರಿಂದ ರಸಮೇವು ಶೀಘ್ರವಾಗಿ ಉತ್ಪಾದನೆಯಾಗುತ್ತದೆ. ಅಂದರೆ 15 ರಿಂದ 20 ದಿನಗಳ ಅಂತರದಲ್ಲಿ ರಸಮೇವು ಸಿದ್ಧವಾಗುತ್ತದೆ. ಈ ರಸಮೇವನ್ನು ತೆಗೆಯದೇ ಇದ್ದಲ್ಲಿ 1 ರಿಂದ 2 ವರ್ಷಗಳ ಕಾಲ ಹಾಗೆ ಶೇಖರಿಸಿ ಇಡಬಹುದು. ಉಳಿದ 0.25 ಎಕರೆ ಕೃಷಿ ಭೂಮಿಯಲ್ಲಿ ಬಹುವಾರ್ಷಿಕ ಬೆಳೆಯಾದ ಕುದುರೆ ಮಸಾಲೆ ಬೆಳೆಯನ್ನು ಬೆಳೆಯಬೇಕು. ಇದು ಕುರಿ ಮೇಕೆಗಳಿಗೆ ಸಸಾರಜನಕದ ಅವಶ್ಯಕತೆಯನ್ನು ಪೂರೈಸುತ್ತದೆ. ಪ್ರತಿ ಕುರಿ ಮೇಕೆಗೆ ಪ್ರತಿದಿನ 2 ಕಿಲೋಗ್ರಾಂ ರಸಮೇವನ್ನು ನೀಡಬೇಕು. ರಸಮೇವನ್ನು 1 ಕಿಲೋಗ್ರಾಂನಂತೆ ದಿನದಲ್ಲಿ 2 ಬಾರಿ ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ನೀಡಬಹುದು. ಈ ಮಧ್ಯೆ ಸುಮಾರು 0.5 ಕಿಲೋಗ್ರಾಂನಷ್ಟು ಕುದುರೆ ಮಸಾಲೆ ಸೊಪ್ಪನ್ನು ಪ್ರತಿ ಕುರಿಗೆ ನೀಡಬೇಕು. ಒಂದು ಸೈಲೋ ಗುಂಡಿಯನ್ನು ತೆರೆದು ನಂತರ 15 ದಿನಗಳಲ್ಲಿ ಅದರಲ್ಲಿರುವ ಗುಣಮಟ್ಟ ಕಡಿಮೆಯಾಗುತ್ತದೆ. ಕುರಿ ಮೇಕೆಗಳನ್ನು ರಾತ್ರಿ ಹೊತ್ತು ಕೊಟ್ಟಿಗೆಯಲ್ಲಿ ತೆರೆದ ಜಾಗದಲ್ಲಿ ಬಿಡಬೇಕು. ತೆರೆದ ಜಾಗದಲ್ಲಿಯೇ ಕುರಿ ಮೇಕೆಗಳಿಗೆ ಮೇವು ಮತ್ತು ನೀರನ್ನು ಒದಗಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ನನ್ನ ಉದ್ದೇಶ ಇಷ್ಟೇ, ಕರುನಾಡ ಕೃಷಿಕರಾದ ನಾವೆಲ್ಲರೂ ಪರಸ್ಪರ ಜ್ಞಾನವನ್ನು ಹಂಚಿಕೊಳ್ಳೋಣ. ಕುರಿ ಮೇಕೆ ಸಾಕಾಣಿಕೆಯನ್ನು ಲಾಭದಾಯಕವನ್ನಾಗಿ ಮಾಡಿಕೊಳ್ಳೋಣ. ಧನ್ಯವಾದಗಳು.